ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲಂಗ್ಸ್ ನಮ್ಗೆ ಪ್ರೊವೈಡ್ ಮಾಡೋದು ಏನಂದರೆ ಆಕ್ಸಿಜನೇಟೆಡ್ ಬ್ಲಡ್ ಇನ್ ದಿ ಎಂಟೈರ್ ನರ್ವಸ್ ಸಿಸ್ಟಮ್ ಟು ನಾವು. ಆಕ್ಸಿಜನ್ ಇಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಲಂಗ್ಸ್ಗೂ ಪ್ರಾಬ್ಲಮ್ ಬರೋದು ಯಾವುದನಿಂದು? ಸ್ಮೋಕಿಂಗ್. ಅದೇ ನೀವು ಸ್ಮೋಕ್ ಮಾಡ್ತಾ ಇದ್ರೆ ನಿಮ್ಮ ಲಂಗ್ಸು ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೂ ಲಿವರ್ ಡಿಸ್ಫಂಕ್ಷನ್ಸ್ ಬಗ್ಗೆ ಮಾತಾಡಿದ್ದೀನಿ. ಅದರಿಂದ ಏನೇನು ಸಮಸ್ಯೆಗಳು ಬರ್ಬೋದು, ಹೆಪಟೈಟಿಸ್ ಎ ಬಿ ಸಿ ಇಲ್ಲಾಂದರೆ ಜಾಂಡೀಸ್ ಈ ಥರ ಆಗ್ಬೋದುಂಟು. ಅದು ಒಂದೇ ಇಲ್ಲ, ಒಂದು ಕುಡಿಯೋದನಿಂದ ಆ ಲಿವರ್ಗೆ ಯಾವ ಥರ ಡ್ಯಾಮೇಜ್ ಆಗುತ್ತೆ, ಅದರಿಂದ ರೀನಲ್ ಆರ್ಟ್ರೀಸ್ನ ಯಾವ ಥರದ್ದು ಫೇಲ್ ಮಾಡುತ್ತೆ, ವಾಟರ್ ರಿಟೆನ್ಷನ್ ಮಾಡುತ್ತೆ, ಎವ್ಯಾಕ್ಯುವೇಷನ್ ಆಗಲ್ಲ, ಯೂರಿನಿ ಬ್ಲ್ಯಾಡರ್ ಕೆಲಸ ಮಾಡಲ್ಲ, ಇದೆಲ್ಲ ಹೇಳಿದ್ದೀನಿ. ಈ ದಿನ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ, ಅದೇ ಲಂಗ್ಸ್. ಯಾವತ್ತೂ ನಾವು ಒಂದು ಮಾರ್ಗದಲ್ಲಿ ಹೋಗಬೇಕಂದ್ರೆ ನಾವು ಹಿಂದೆ ಹೋಗಲ್ಲ, ಮುಂದೆ ನೋಡಿಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಈ ಬಾಡಿ ಫಂಕ್ಷನ್ಸು ಆ ಥರನೇ ಎಲ್ಲ ಕೆಳಗಡೆಯಿಂದ ಮೇಲ್ಗಡೆ ಬ್ರೈನ್ಗೆ ಹೋಗುತ್ತೆ. ಆ ರೀತಿಯಾಗಿ ಈಗ ನಿಮಗೂ ಕಿಡ್ನಿ ಫಂಕ್ಷನ್ಸ್ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಎಲ್ಲಿ ಹೋಗುತ್ತೆ? ಲಂಗ್ಸ್ಗೆ ಹೋಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದಾದಮೇಲೆ ಹಾರ್ಟ್ಗೆ ಬರೋದು. ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂದ್ರೆ ಬೋನ್ ಮ್ಯಾರೋನಿಂದ ಬ್ಲಡ್ ಸರ್ಕ್ಯುಲೇಷನ್ ಶುರು ಆಗುತ್ತೆ, ತಲೆಗೆ ಹೋಗುತ್ತೆ. ಅದು ಅಲ್ಲಿಂದ ನಿಮಗೂ ಲಂಗ್ಸ್ನಿಂದ ತಲೆಗೆ ಹೋಗಿ ಲಂಗ್ಸ್ನಿಂದ ಇದು ತಲೆನಿಂದ ಕೆಳಗಡೆ ಹಾರ್ಟ್ಗೂ ಬಂದು ಎಗೇನ್ ಎಂಟೈರ್ ಬಾಡಿಗೆ ಸಪ್ಲೈ ಮಾಡುತ್ತೆ ಒಂದು ಆಕ್ಸಿಜನೇಟೆಡ್ ಬ್ಲಡ್. ಆ ರೀತಿಯಾಗಿ ಲಂಗ್ಸ್ ನಮಗೂ ಪ್ರೊವೈಡ್ ಮಾಡೋದು ಏನಂದರೆ ಆಕ್ಸಿಜನೇಟೆಡ್ ಬ್ಲಡ್ ಇನ್ ದಿ ಎಂಟೈರ್ ನರ್ವಸ್ ಸಿಸ್ಟಮ್ ಟು ನಾವು ಹೇಳ್ತೀವಿ. ಈಗ ಎಂಟೈರ್ ನರ್ವಸ್ ಸಿಸ್ಟಮಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇರಬೇಕು ಅಂದರೆ ಆಕ್ಸಿಜನ್ ಇಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಸಂಚಾಲನ ಆಗಲ್ಲ. ಅದರಿಂದ ಆ ಲಂಗ್ಸ್ಗೂ ಪ್ರಾಬ್ಲಮ್ ಬರೋದು ಯಾವುದನಿಂದ? ಸ್ಮೋಕಿಂಗ್. ಲಾಸ್ಟ್ ಟೈಮ್ ನೀವು ಲಿವರಲ್ಲಿ ನೋಡಿದ್ರೆ ಒಂದು ಕುಡಿಯೋದನಿಂದ ನಿಮಗೂ ಲಿವರ್ ಡಿಸ್ಫಂಕ್ಷನ್ ಆಗಿದೆ, ಇಲ್ಲಾಂದರೆ ಎಣ್ಣೆ ಪದಾರ್ಥ ಜಂಕ್ ಫುಡ್ಸ್ ತಿನ್ನೋದನಿಂದ ಒಂದು ಲಿವರ್ ಡಿಸ್ಫಂಕ್ಷನ್, ಫ್ಯಾಟಿ ಲಿವರ್ ಆಗಿದೆ ಉಂಟು. ಈಗ ಸ್ಮೋಕ್ ಮಾಡೋದ್ರಿಂದ ಬರುತ್ತೆ, ಲಿವರ್ನಿಂದ ಬರುತ್ತೆ. ಈಗ ಸಮಸ್ಯೆ ನೋಡಿ, ಲಿವರ್ನಿಂದ ಜಂಕ್ ಫುಡ್ ತಿನ್ನೋದನಿಂದ ಯಾವತ್ತು ಫ್ಯಾಟಿ ಆಗಿಬಿಡತ್ತೋ, ನಿಮ್ಮ ಲಿವರ್ ಫ್ಯಾಟಿ ಆಗಿಬಿಡತ್ತೋ, ಡೈಜೆಷನ್ ಆಗೋದು ಭಾಳ ಕಷ್ಟ ಆಗುತ್ತೋ, ಅಜೀರ್ಣ ಆಗುತ್ತೋ, ಹೈಪರ್ ಅಸಿಡಿಟಿ ಆಗಿ ಇದು ಎರಡು ಆರ್ಗನ್ನು ಫೇಲ್ ಮಾಡುತ್ತೆ. ಅದು ಏನೋ ಒಂದು ಸ್ಟಮಕ್, ಇಂಟೆಸ್ಟೈನ್, ಇದ್ರನ್ನು ಫೇಲ್ ಮಾಡುತ್ತೆ. ಇನ್ನೊಂದು ಮೇಲ್ಗಡೆ ನೋಡಿದರೆ ಲಂಗ್ಸು. ಯಾಕೆಂದರೆ ಈಗ ಸ್ಟಮಕ್ಕು ನಿಮಗೂ ಅಜೀರ್ಣ ಆಗಿದ್ದರೆ ಅದು ಏನಾಗುತ್ತೆ? ಹೈಪರ್ ಅಸಿಡಿಟಿ ಆಗುತ್ತೆ. ಹೈಪರ್ ಅಸಿಡಿಟಿ ಆಗಿದ್ದರೆ ಅದು ಏನಾಗುತ್ತೆ? ಬ್ಲಡ್ ಫುಲ್ ಬ್ಲಡ್ಡಲ್ಲಿ ಅದು ಹೋಗಿ ಕೂತ್ಕೊಳ್ಳುತ್ತೆ, ಬ್ಲಡ್ಡನ್ನು ಕ್ಲಾಟ್ ಮಾಡುತ್ತೆ. ನಿಮಗೂ ತಲೆ ಸುತ್ತೋದು, ಡೀಪ್ ವೇನ್ ಥ್ರೋಂಬೋಸಿಸ್ ಬರೋದು. ಇಲ್ಲಾಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂದರೆ ಅದು ಏನು ಅಂತ ಹೇಳ್ತೀನಿ. ಇದು ಕಾಲಲ್ಲಿ ನೀವು ಕಾಫ್ ಮಸಲ್ಸಲ್ಲಿ ನೋಡಿದರೆ ಜಸ್ಟ್ ಕಾಫ್ ಮಸಲ್ಸಲ್ಲಿ ಒಂದು ಆರ್ಟ್ರಿ, ಅದು ಎಲ್ಲಿಂದ ಡಾರ್ಸಲ್ ಡಿಜಿಟಲ್ ಆರ್ಟ್ರಿ, ಟಿಬಿಲ್ ಆರ್ಟ್ರಿ, ಪಾಪ್ಯುಲೇಟಿಯಲ್ ಆರ್ಟ್ರಿ, ಇಲೆಕ್ಟ್ರಿಕ್ ಆರ್ಟ್ರಿ ಇಂಟು 4 ಭಾಗ ಇದೆ ಇದರಲ್ಲಿ. ಅದು ಪೂರ್ತಿ ಕ್ಲಾಟ್ ಮಾಡುತ್ತೆ. ಸಿಯರ್ಟಿಕ್ ನರ್ವ್ನು ಕ್ಲಾಟ್ ಮಾಡಿಬಿಡುತ್ತೆ. ಅದರಿಂದ ಮಂಡಿ ನೋವು ಬರೋದು, ಇಲ್ಲಾಂದರೆ ಪೆಲ್ವಿಕ್ ರೀಜನಲ್ಲಿ ಪೇಯ್ನ್ ಬರೋದು, ಇಲ್ಲಾಂದರೆ ಯೂರಿನರಿ ಬ್ಲ್ಯಾಡರ್ನಿಂದ ಯೂರಿನ್ ಪಾಸ್ ಆಗೋದಿಲ್ಲ. ಆ ವಾಟ್ರೆಲ್ಲ ಸೇರಿಕೊಂಡ್ರೆ ನಿಮ್ಮ ಮೈಯಲ್ಲಿ ಅದು ಎಲ್ಲಿ ಹೋಗುತ್ತೆ? ಅದು ಡಿಸ್ಪರ್ಸ್ ಆಗಬೇಕಲ್ವ ಎಲ್ಲವುದು. ಆವತ್ತು ಫಸ್ಟ್ ಅಟ್ಯಾಕ್ ಮಾಡೋದು ನಿಮ್ಮ ಕಿಡ್ನಿನ ಅಟ್ಯಾಕ್ ಮಾಡುತ್ತೆ, ಅಲ್ಲಿ ವಾಟರ್ ರಿಟೆನ್ಷನ್. ನೆಕ್ಸ್ಟ್ ಅಟ್ಯಾಕ್ ಮಾಡೋದು ಲಿವರಲ್ಲಿ ಅಟ್ಯಾಕ್ ಮಾಡುತ್ತೆ. ಅದು ಆದಮೇಲೆ ಅದು ಮೇಲೆ ಇನ್ನೂ ಹೋಗುತ್ತೆ, ಅದು ಲಂಗ್ಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆವತ್ತು ನಿಮಗೂ ನಡೆಯೋದಕ್ಕಾಗಲ್ಲ. ಒಬೆಸಿಟಿ, ಒಂದು ಕಡೆ ಆ್ಯಸಿಡಿಟಿನಿಂದ, ಇನ್ನೊಂದು ಕಡೆ ನಡೆಯೋದಕ್ಕಾಗಲ್ಲ, ಎದ್ದಕ್ಕಾಗಲ್ಲ. ರೆಸ್ಪಿರೇಟ್ರಿ ಡಿಸಾರ್ಡರ್ಸ್ ಆಗಿಬಿಡುತ್ತೆ. ನೀವು ಮಾತಾಡೋ ಟೈಮಲ್ಲಿ ನಿಮ್ಮ ಮಾತೆಯಲ್ಲಿ ಗೊತ್ತಾಗುತ್ತೆ ನೀವು ಮಾತಾಡೋದು ಫ್ರೀಯಾಗಿ ಮಾತಾಡ್ತಾ ಇಲ್ಲ. ಈ ಥರ ಸಮಸ್ಯೆಗಳು ಬಂದರೆ ಅದು ಇಂಪ್ಯಾಕ್ಟ್ ಎಲ್ಲಿ ಹೋಗುತ್ತೆ? ಎಗೇನ್ ಬ್ರೈನ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ನಿಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಆಗೋ ಎಲ್ಲ ಸಮಸ್ಯೆಗಳ ಕಾರಣ ಏನು? ತಲೆ ಮೇಲೆ ಹೋಗುತ್ತೆ. ಈಗ ರೆಸ್ಪಿರೇಟರಿ ಡಿಸಾರ್ಡರ್ಸ್, ಲಂಗ್ಸ್ ಡಿಸಾರ್ಡರ್ಸ್ ಬಂದುಬಿಟ್ರೆ ಅದು ಏನಾಗುತ್ತೆ? ಬೆನ್ನು ನೋವು ಶುರು ಆಗುತ್ತೆ. ಫಸ್ಟು ಅಸಿಡಿಟಿ ಆಗಿಬಿಟ್ರೆ
ಹೊಟ್ಟೆದಲ್ಲಿ ನಿಮ್ಗೆ ಅಸಿಡಿಟಿ, ಹೈಪರ್ ಅಸಿಡಿಟಿ ಆಗಿಬಿಟ್ರೆ ಅದು ಬೆನ್ನು ನೋವಿಗೆ ಹೋಗುತ್ತೆ. ಈಗ ಒಬಿಸಿಟಿ ಆಗಿಬಿಟ್ರೆ ಕೆಲವ್ರಿಗೆ ನೋಡಿದರೆ ಹೊಟ್ಟೆ ತುಂಬ ದಪ್ಪವಾಗಿ ಇರುತ್ತೆ, ಆವತ್ತು ಅವರು ವೆಯ್ಟ್ ಗೇನ್ ಮಾಡೋ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಬೆನ್ನು ನೋವು ಬರುತ್ತೆ. ಈ ಸಮಸ್ಯೆಗಳು ಬರೋದಕ್ಕೂ ಶುರು ಆಗುತ್ತೆ. ಅದರಿಂದ ತುಂಬ ಜಾಗ್ರತೆಯಾಗಿ ಇರಬೇಕು. ಲಂಗ್ಸ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗಿಬಿಟ್ರೆ ಅದು ಹಾರ್ಟ್ ಮೇಲೆ ಪ್ರೆಷರ್ ಬೀಳ್ಬೋದು, ಬ್ರೈನ್ ಮೇಲೆ ಪ್ರೆಷರ್ ಬೀಳ್ಬೋದು. ಇದರಿಂದ ಲಂಗ್ಸ್ ಡಿಸ್ಫಂಕ್ಷನ್ನಿಂದ ಏದರ್ ಸ್ಕಿಮಿಕ್ ಸ್ಟ್ರೋಕ್ ಆಗ್ಬೋದು, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗ್ಬೋದು. ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂದರೆ ಎಲ್ಲ ವೇನ್ಸ್, ಆರ್ಟ್ರೀಸ್ ಎಲ್ಲನೂ ಬ್ಲಾಕ್ ಆಗೋದು ಶುರು ಆಗಿಬಿಡತ್ತೆ. ಅದರಿಂದ ಆಕ್ಸಿಜನೇಟೆಡ್ ಬ್ಲಡ್ ಸಿಗಲ್ಲ. ಈ ಲಂಗ್ಸೇ ನಿಮಗೂ ಕರೋನರಿ ಆರ್ಟ್ರೀಸ್ಗೂ ಪೂರ್ತಿ ನಿಮಗೂ ಕೊಡೋದು ಏನು, ಪಲ್ಮನರಿ ಆರ್ಟ್ರೀಸ್ಗೂ ಪೂರ್ತಿ ಕೊಡೋದು ಆಕ್ಸಿಜನು ಈ ಲಂಗ್ಸೇ. ಅದೇ ಕೊಡ್ತಾ ಇಲ್ಲ ಅಂದರೆ, ಪಲ್ಮನರಿ ಆರ್ಟ್ರಿ ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಕರೋನರಿ ಆರ್ಟ್ರಿಗೂ ಎಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಅದರಿಂದ ಸ್ಮೋಕಿಂಗ್ ಬಿಟ್ಟರೆ ಸಾಕು, ನಿಮ್ಗೆ ಕಷ್ಟನೇ ಬರಲ್ಲ, ಲಂಗ್ಸ್ ರೆಸ್ಪಿರೇಟರಿ ಡಿಸಾರ್ಡರ್ ಬರಲ್ಲ. ಸ್ಟೆನೋಸಿಸ್ನಿಂದ ಸಮಸ್ಯೆ ಶುರು ಆಗ್ತಾ ಇದೆ ಅಲ್ವಾ, ಅದು ನಾವು ಸ್ಟಾಪ್ ಮಾಡಬೇಕು. ಸ್ಟೆನೋಸಿಸ್, ಬ್ಲಡ್ ಕ್ಲಾಟ್. ಸ್ಟೆನೋಸಿಸ್ ಅಂದರೆ ಏನು? ಬ್ಲಡ್ ಕ್ಲಾಟ್. ಬ್ಲಡ್ ಕ್ಲಾಟ್ ಆಗೋದಕ್ಕೆ ಮೂಲ ಕಾರಣ ಏನು? ಫಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀನಿ, ಅದೇ ನಿಮಗೂ ಹೈಪರ್ ಟೆನ್ಷನ್. ಹೈಪರ್ ಟೆನ್ಷನ್ ಯಾವುದು ಸಮಸ್ಯೆಗಳು ಬಂದರೆ ಮೈಂಡ್ ಫ್ರೀಯಾಗಿ ಇಟ್ಕೊಳ್ಳಿ. ಅದು ಬಂದುಬಿಟ್ರೆ ನಿಮಗೂ ಆ ಚಿಕ್ಕದಾಗಿ ಒಂದು ಬ್ಲಡ್ ಕ್ಲಾಟು ಅದು ಸ್ಟೆನೋಸಿಸ್ ಆಗಿ ಚೇಂಜ್ ಆಗುತ್ತೆ. ಅದಾದಮೇಲೆ ಅದು ನಿಮಗೂ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿ ಬರುತ್ತೆ. ಅದೇ ಇದು ಸ್ಮೋಕ್ ಮಾಡೋದೋ ಇಲ್ಲ ಎಣ್ಣೆ ಕುಡಿಯೋದೋ ಇಲ್ಲ ಅಂದರೆ ಯಾವುದೇ ಆದ ಅಭ್ಯಾಸ, ಕೆಟ್ಟ ಅಭ್ಯಾಸಗಳು ಇದೋ, ಈಗ ಕೆಟ್ಟದುಂಟು ಯಾವುದಿಲ್ಲ, ಎಲ್ಲರೂ ಎಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಒಂದು ಅಭ್ಯಾಸ ಅನುಕೂಲವಾಗಿಲ್ಲವೋ ನಿಮ್ಮ ಕಾಯೋದಕ್ಕೂ ಅದು ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅದರಿಂದ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಡಯಾಬಿಟಿಸ್ ಜಾಸ್ತಿ ಆಗೋದು, ರೀನಲ್ ಫೇಲ್ಯೂರ್ ಆಗೋದು, ಡೀಪ್ ವೇನ್ ಥ್ರಾಂಬಸಿಸ್ ಆಗೋದು, ಫೈನಲಿ ಲಂಗ್ಸ್ ರೆಸ್ಪಿರೇಟರಿ ಡಿಸಾರ್ಡರ್ ಆಗೋದು. ಸೊ ಇದರೆಲ್ಲ ತಪ್ಪಿಸಬೇಕು. ಈ ರೆಸ್ಪಿರೇಟರಿ ಡಿಸಾರ್ಡರ್ನಿಂದ ಹಾರ್ಟ್ ಫೇಲ್ಯೂರ್ ಅವಕಾಶ ಇದೆ, ಇಲ್ಲ ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಸ್ಕಿಮಿಕ್ ಸ್ಟ್ರೋಕ್ ಹೇಳ್ಬೋದು, ಇಲ್ಲ ಅಂದರೆ ಕೊನೆಗೂ ಅದೇ ನಿಮಗೂ ಕೋಮಾದಲ್ಲಿ ತೊಗೊಂಡು ಹೋಗೋದಕ್ಕೂ ಅವಕಾಶ ತುಂಬ ಇದೆ. ಸೊ ಸ್ಮೋಕ್ ಮಾಡೋದು ಬಿಡಿ. ಮಕ್ಕಳಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ, ಆಲ್ರೆಡಿ ಅವರು ಒಂದು ಸಿಗರೇಟು ನಿಮಗೂ ಕೊಡ್ತಾ ಇದ್ದಾರೋ, ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ಟು ಬರ್ಸೇ ಕೊಡ್ತಾ ಇದ್ದಾರೆ. ಈಗ ನೀವು ಮನಸ್ಸನ್ನು ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದರೆ ಅದು ಏನು ಮಾಡಬೇಕು? ಬಾಲಿವುಡ್ ಮೂವೀಸ್ನ ಸ್ಟಾಪ್ ಮಾಡಿ ನೋಡೋದು. ಯಾಕೆಂದರೆ ಒಂದು ಹೀರೋ ಸ್ಮೋಕ್ ಮಾಡಿದರೆ ನೀವು ಸ್ಮೋಕ್ ಮಾಡ್ತೀರಾ, ಒಂದು ಹೀರೋಯಿನ್ ಸ್ಮೋಕ್ ಮಾಡಿದರೆ ನೀವು ಸ್ಮೋಕ್ ಮಾಡ್ತೀರಾ. ಪ್ಲೀಸ್ ದಯವಿಟ್ಟು, ಅವರು ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ, ಅದು ಅವರ ಪ್ರೊಫೆಷ್ನಲ್ ಎಥಿಕ್. ಅವ್ರನ್ನೇ ಇಮಿಟೇಟ್ ಮಾಡಬೇಕು ಅಂತಿಲ್ಲ. ನಿಮಗೂ ಒಂದು ಜೀವನ ದೇವರು ಕೊಟ್ಟಿದ್ದಾರೆ, ಅದು ನೋಡಿ. ಒಳ್ಳೆ ಡಾಕ್ಟ್ರಾಗಿ, ಒಳ್ಳೆ ಇಂಜಿನಿಯರ್ ಆಗಿ, ಒಳ್ಳೆ ಅಡ್ವೊಕೇಟ್ ಆಗಿ. ಅದೆಲ್ಲ ಬಿಟ್ಬಿಟ್ಟು ನಾನು ಸ್ಮೋಕ್ ಮಾಡ್ತೀನಿ, ಒಂದು ದಿನ ನೀವು ಅಭ್ಯಾಸ ಮಾಡಿದರೆ ಪ್ರತಿದಿನ ನೀವು ಅದಕ್ಕೂ ಹಾಳಾಗ್ತೀರ. ಅದ್ರ ಮೇಲೇ ನಿಮ್ಮ ಜೀವನ ಆಧಾರ ಪಟ್ಬಿಡ್ತೀರಾ. ಅದೇ ನೀವು ಸ್ಮೋಕ್ ಮಾಡ್ತಾ ಇದ್ದರೆ ನಿಮ್ಮ ಲಂಗ್ಸು ಕೆಟ್ಟೋಗುತ್ತೆ. ಪ್ಲೀಸ್ ದಯವಿಟ್ಟು ಅದು ಬಿಡಿ. ನಿಮ್ಮ ತಂದೆ ತಾಯಿ ನಿಮಗೂ ಜೀವನ ಕೊಟ್ಟಿದ್ದಾರೆ, ಅದು ಅರ್ಥ ಮಾಡ್ಕೊಳ್ಳಿ. ಆ ಜೀವನನ್ನು ಅವ್ರ ಹೆಸರು ನೀವು ಕಾಪಾಡಬೇಕು. ಅವರ ಹೆಸರು ಕಾಪಾಡ್ತಾ ಇಲ್ಲ, ನಿಮ್ಮ ಹೆಸರನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಮೈಂಡ್ ಕಾಪಾಡ್ಕೊಳ್ಳಿ. ಲಂಗ್ಸ್ ರೆಸ್ಪಿರೇಟರಿ ಡಿಸಾರ್ಡರ್ ಇದು ಬಂದುಬಿಟ್ರೆ ನೀವು ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಅರ್ಹತೆ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಆ ಲಂಗ್ಸ್ ಡಿಸಾರ್ಡರ್ ಆಗಿದರೆ ಅದರಿಂದ ಬರೋ ಸಮಸ್ಯೆಗಳು ಹಾರ್ಟ್ಗೆ ಇರ್ಬೋದು, ಬ್ರೈನ್ಗೆ ಇರ್ಬೋದು, ಲಿವರ್ಗೆ ಇರ್ಬೋದು, ರೀನಲ್ಗೆ ಇರ್ಬೋದು, ಯಾವುದೇ ಇರ್ಬೋದು. ಅದ್ರ ಜೊತೆಗೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸಾರ್ಡರ್ನು ಶುರು ಆಗ್ಬೋದು. ಸೊ ಅದರಿಂದ ಇದಕ್ಕೂ ಥರ ಇರೋ ಸಮಸ್ಯೆಗಳಿಗೂ ನಮ್ಮ ಹತ್ರ ಸಮಾಧಾನ ಇದೆ. ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ರಿಸರ್ಚ್ ಸೆಂಟ್ರಲ್ಲಿ ನಾವು ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ ಇನ್ ಥೊರಾಸಿಕ್ ರೀಜನ್ T1 to T4 ಅಲ್ಲಿ ಸ್ವಲ್ಪ ಮ್ಯಾನಿಪುಲೇಟ್ ಮಾಡ್ತೀವಿ. ಅದರಲ್ಲಿ ಆರ್ಟ್ರೀಸ್ ಎಲ್ಲ ಬರ್ತಾ ಇದೆ, ಸ್ಪೈನಲ್ ಕೆನಾಲ್ಟಿ ಹೇಳ್ತೀವಿ. ಅದರಲ್ಲಿ ನಾವು ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ ಮಾಡಿದರೆ ನಿಮಗೂ ಉಸಿರಾಟ ತೊಂದರೆ ಬರಲ್ಲ. ಇದು ಆಸ್ಮ್ಯಾಟಿಕ್ ಕೇಸ್ ಇದ್ರೇನು ಸರಿ. ಲಂಗ್ಸ್ ರೆಸ್ಪಿರೇಟರಿ ಡಿಸಾರ್ಡರ್ ಅಂದರೆ ಆಸ್ಥಮೆಟಿಕ್ ಕೇಸ್ ಬರುತ್ತೆ. ಒಂದು ಜೆನೆಟಿಕ್ ಇರುತ್ತೆ ಅಂತ ಹೇಳ್ತಾರೆ, ಇನ್ನೊಂದು ಸ್ಮೋಕ್ ಮಾಡೋದರಿಂದ ಬರುತ್ತೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಟು ಹೇಳ್ತೀವಿ. ಈ ಥರ ಸಮಸ್ಯೆಗಳೆಲ್ಲ ಇದ್ದರೆ ಅದರಿಂದ ಸಿಗಾರ್ ತೊಗೊಳ್ಳೋದು ಇಲ್ಲ ಸ್ಮೋಕ್ ಮಾಡೋದು ಈ ಥರ ಅಭ್ಯಾಸ ಇದ್ದರೆ ಅದೆಲ್ಲ ಬಿಡಬೇಕು. ಆ ಥರ ಇದ್ದು ನಿಮ್ಗೆ ಕಷ್ಟ ಆಗಿದ್ದರೆ ಬನ್ನಿ, ಇದಕ್ಕೂ ನಾವು ಸಮಾಧಾನ ಕೊಡ್ತೀವಿ, ಪುನರ್ಜನ್ಮ ನಿಮ್ಗೆ ಕೊಡ್ತೀವಿ. ಇದೆಲ್ಲ ಬಿಟ್ಬಿಡಿ. ಇದು ಸ್ಮೋಕಿಂಗು ಅಭ್ಯಾಸ ಎಲ್ಲ ಬಿಟ್ಟರೆ
ತುಂಬ ಚೆನ್ನಾಗಿರ್ತೀರ. ಖಂಡಿತವಾಗಿ ಬಂದು ಅನುಭವ ಪಡಿ. ಇದಕ್ಕೂ ನಾವು ಕೆಲವು ಟೆಸ್ಟಿಮೋನೀಸ್ ಕೊಡ್ತೀವಿ, ಅದೆಲ್ಲ ನೋಡಿ ಅದು ನೋಡಿಬಿಟ್ಟು ವಿಶ್ವಾಸ ಇಟ್ಕೊಂಡು ಬಂದರೆ ವಿದಿನ್ 5 days ಯು ವಿಲ್ ಬಿ ಫೈನ್ ಆ್ಯಂಡ್ ಯುವರ್ ಲೈಫ್ ವಿಲ್ ಬಿ ಪ್ರೊಲಾಂಗ್ ಫಾರ್ ನೆಕ್ಸ್ಟ್ 50 years. ಇದು ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ. ಕೆಟ್ಟ ಅಭ್ಯಾಸ ಬಿಟ್ಬಿಟ್ರೆ ಒಳ್ಳೆ ಅಭ್ಯಾಸ ಇಟ್ಕೊಂಡು ನೀವು ಬಂದರೆ ತುಂಬ ಚೆನ್ನಾಗಿರ್ತೀರ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆ ದೇವರನ್ನು ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.